ಮೊದಲದಾಗಿ ಎಲ್ರಿಗೂ ನಮಸ್ಕಾರ. ಇದು ಒಂದು ಹೊಸ ಫಾರ್ಮ್ಯಾಟ್ ನಮ್ಮ ಚಾನೆಲ್ಗೆ ಅಂತ ಹೇಳಿದ್ರೆ ಅದ್ ತಪ್ಪಾಗಲ್ಲ. ಯೂಶಲಿ ನಾವು ಬರೀ ಕುಕಿಂಗ್ ಶೋನ ನೋಡಿರ್ತೀವಿ, ಆದ್ರೆ ಇಲ್ಲಿ ಅಡುಗೆ ಜೊತೆಗೆ ಅಡಿಗೆ ಮಾಡೋರಿಗೆ ಒಂದಷ್ಟು ಕಾಟಗಳು, ತೊಂದರೆಗಳು, ಅಡಚಣೆಗಳಾದಾಗ ಅವ್ರದ್ ಎಲ್ಲನವನ್ನು ಮೀರಿ ಸಕ್ಕತ್ತಾಗಿ ಅಡಿಗೆ ಮಾಡಿ ಜಡ್ಜಸ್ಗೆ ಬಡಿಸ್ಬೇಕಾಗತ್ತೆ. ಪಾಪ ಅದನ್ನ ನಮ್ಮ ಜಡ್ಜಸ್ ಚೆನ್ನಾಗಿದ್ರು ತಿನ್ಬೇಕಾಗತ್ತೆ, ಚೆನ್ನಾಗಿಲ್ದೇ ಇದ್ರು ಪಾಪ ಟ್ರೈ ಮಾಡ್ಬೇಕಾಗತ್ತೆ. ಅಂದ್ರೆ ಸುಲಭ ಇಲ್ಲ ಅವ್ರ ಅಡಿಗೆ ಮಾಡೋದು. ಅಂಡ್ ಏನೋ ಎಲ್ಲರಿಗೂನು ರುಚಿಕರವಾದ ಅಡಿಗೆನ ಮಾಡಿ ಬಡ್ಸಕ್ ಆಗಲ್ಲ. ಅಂತದ್ರಲ್ಲಿ ನಾರ್ಮಲ್ ಆಗೇನೆ ಮಾಡಿ ಅಂತ ಅಂದ್ರೆ ಕೆಲವೊಂದ್ಸಲ ಉಪ್ಪು ಜಾಸ್ತಿ ಆಗತ್ತೆ, ಹುಳಿ ಜಾಸ್ತಿ ಆಗತ್ತೆ, ಇನ್ನೊಂದೇನೋ ಆಗ್ತಾ ಇರತ್ತೆ. ಆದ್ರೆ ಈ ತರ ತರ್ಲೆ ನನ್ ಮಕ್ಳನ್ನ ಇಟ್ಕೊಂಡು ಅಡಿಗೆನ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ನಾವು ಹೋದ್ವಾರ ಶೂಟ್ ಮಾಡಿದಾಗ ನಾವು ನೋಡ್ತಾ ಇದ್ವಿ, ಶ್ರುತಿ ಮ್ಯಾಮ್ ಹೇಳ್ದಂಗೆ ನಾವು ನಗಾಡೋದ್ರಲ್ಲಿ ಎಷ್ಟು ಮುಳುಗೋಗಿದ್ವಿ ಅಂದ್ರೆ ಪಾಪ ಕುಕ್ಗಳ ಬಗ್ಗೆ ನಮಗೆ ಅಷ್ಟು ಗಮನನೇ ಹೋಗ್ತಿಲ್ಲ. ಯಾಕೆ ಇವರೆಲ್ಲ ಇಷ್ಟು ತರ್ಲೆ ಮಾಡ್ತಿದಾರೆ, ಕಾಟ ಕೊಡ್ತಿದ್ದಾರೆ ಅಂತ. ಅದ್ರ ಮಧ್ಯದಲ್ಲೂ ಅವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಬಡಿಸಿದ್ರು. ಐ ಥಿಂಕ್ ದಟ್ ಇಸ್ ದ ಕ್ರಿಯೇಟಿವಿಟಿ ಪಾರ್ಟ್ ಆಫ್ ದ ಶೋ ಅಂತ ನಂಗೆ ಅನ್ಸತ್ತೆ, ಎಲ್ಲ ತೊಂದರೆಗಳ ಮಧ್ಯೆ ಮಾಡೋದು. ಸೊ ಹಿಂಗಿರುತ್ತೆ ಫಾರ್ಮ್ಯಾಟು. 10 ಜನ ಕ್ವಾಟ್ಲೆ ಕೊಡೋರಿದ್ದಾರೆ, 10 ಜನ ತುಂಬಾ ಚೆನ್ನಾಗಿ ಅಡಿಗೆ ಮಾಡೋರಿದ್ದಾರೆ. ಅಟ್ ದಿ ಎಂಡ್ ಆಫ್ ದ ಡೇ ಎಲ್ಲವನ್ನು ತಡ್ಕೊಂಡು ಪ್ರತಿ ವಾರ ಚೆನ್ನಾಗಿ ಅಡಿಗೆ ಮಾಡಿ ಚೆನ್ನಾಗಿ ಬಡಿಸಿ ಜಡ್ಜಸ್ ಹತ್ರ ಬೇಷ್ ಅಂತ ಅನ್ನಿಸ್ಕೊಂಡು ಯಾರು ಕೊನೆ ವಾರದವರೆಗೂ ಉಳ್ಕೋತಾರೆ ಅವರು ಕ್ವಾಟ್ಲೆ ಕಿಚನ್ ನ ವಿನ್ನರ್ ಆಗ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.